ಹಲೋ ರಮ್ಯಾ ಅವರೇ. ಸೊ ವಿ ಆರ್ ಅಟ್ ಬ್ರೈಡ್ ಪ್ಲೇಸ್. ಸೊ ಬ್ರೈಡ್ ಬರೋಕ್ಕೂ ಮುಂಚೆ ವಿ ಆರ್ ಸೆಟ್ಟಿಂಗ್ ಎವ್ರಿಥಿಂಗ್. ಸೊ ಎಲ್ಲ ಸೆಟ್ ಮಾಡ್ಕೋತಾ ಇದೀವಿ. ಸೊ ದ ಕಿಟ್ ಇಸ್ ಕಂಪ್ಲೀಟ್ಲಿ ರೆಡಿ. ಸೊ ಫುಲ್ ಕ್ಲೀನ್ ಆಗಿದೆ. ಆ್ಯಂಡ್ ಕಿಟ್ಟು ಕ್ಲೀನ್ ಆದಾಗ ನೋಡೋ ಖುಷಿನೇ ಬೇರೆ, ಚೆನ್ನಾಗಿರುತ್ತೆ. ಸೊ ವಿ ಆಲ್ ಆರ್ ರೆಡಿ. ಹಾಯ್ ರಮ್ಯಾ ಅವರೇ. ಸ್ಯಾರಿ ರೆಡಿ ಮಾಡ್ಕೋತಾ ಇದ್ದಾರೆ ರಮ್ಯಾ ಅವರು. ಸೊ ಹಾಯ್ ಲವಣ್ಯ. ಸೊ ಇವರು ನಮ್ಮ ಸ್ಟೂಡೆಂಟ್. ಟು ಗೆಟ್ ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ ಬಂದಿದ್ದಾರೆ ಬ್ರೈಡ್ ವರ್ಕ್ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಅಲ್ಲ ನೀವು ಬಂದಿರೋದು? ಎಸ್, ಹೇಳಿ ರಮ್ಯಾ ಅವರೇ. ಓ ಮೈ ಗಾಡ್. ಹಾಂ ರಮ್ಯಾ ಅವರೇ, ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು. ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಟೆನ್ಷನಲ್ಲಿದ್ದಾರೆ ರಮ್ಯಾ ಅವರು. ಏನಾದ್ರು ಟಿಪ್ಸ್ ಹೇಳ್ತೀರಾ ಪ್ಲೀಟ್ಸ್ ಮಾಡೋಕ್ಕೆ? ಟಿಪ್ಸ್. ಎಸ್. ಇಂಟರ್ವ್ಯೂ. ಸ್ಟ್ರಗಲ್ ಹೇಗೆ ಮಾಡ್ತಾರೆ, ಹೇಗೆ ಮಾಡಿದ್ರು, ಇವಾಗ ಏನು ಸ್ಟ್ರಗಲ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಒಂದು ಇಂಟರ್ವ್ಯೂ ಚಾನಲ್ ಓಪನ್ ಮಾಡ್ತೀನಿ. ನೀವಾ? ನಾನೇ. ನೀನು ಇಂಟರ್ವ್ಯೂ ಮಾಡ್ತೀಯಾ? 4 ಪದ ಹಂಗೆ ಒಂದು ಕ್ವೆಶನ್ ಕೇಳು ನೋಡೋಣ ನಿನ್ನ ತಂಗಿನೇ. ಓಕೆ ಭವ್ಯ ಅವರೇ. ಹಾಂ ಗೊತ್ತದ ಚಾನಲ್. ಹೇಳಿ ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಮ್ಮ ಚಾನಲ್ಗೋಸ್ಕರ. ಒಂದು ಮಾತು ಕರೆದ ತಕ್ಷಣ ಬಂದಿದ್ದೀರಾ? ನೀವು ಕರೆದ್ರೆ ನಾವು ಬರದೇ ಇರ್ತೀವಾ? ಹೇಳಿ. ಓಕೆ, ನೀವು ಏನಕ್ಕೆ ಈ ಫೀಲ್ಡ್ನ ಚೂಸ್ ಮಾಡ್ತೀವಿ? ಏನಕ್ಕೆ ಚೂಸ್ ಮಾಡಿ? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಯಾಕಂದ್ರೆ ಹೇಳಿ, ಯಾಕಂದ್ರೆ ಇದು ರೆಕಾರ್ಡ್ ಆಗ್ತಾ ಇರುತ್ತೆ. ಸತ್ಯ ಹೇಳ್ಬೇಕಂದ್ರೆ ಫಸ್ಟು ಸಂಪಾದನೆ ಮಾಡೋಣ ಅಂತಲೇ ಬಂದಿತ್ತು. ಆಮೇಲೆ ಪ್ಯಾಷನ್ ಆಗಿ ಕನ್ವರ್ಟ್ ಆಗೋಯ್ತು. ಇನ್ಸ್ಪೈರ್ ಯಾರು? ನನ್ನ ಕಷ್ಟಗಳೇ ನನ್ನ ಇನ್ಸ್ಪಿರೇಷನ್. ಇವಾಗ ಏನು ಸ್ಟ್ರಗಲ್ ಮಾಡ್ತಿದ್ದೀರಾ? ಸ್ಮೂತಾಗಿ ನಡೀತಿರ್ಬೇಕಲ್ಲ, ಯಾಕಂದರೆ ನೀವು ಫೇಮಸ್ ಮೇಕಪ್ ಆರ್ಟಿಸ್ಟ್. ನೋಡೋರಿಗೆಲ್ಲ ಸ್ಮೂತ್ ಅನಿಸುತ್ತೆ, ಸಪೋರ್ಟಿವ್ ಆಗಿದ್ದಾರೆ. ನೋಡೋರಿಗೆಲ್ಲ ಸ್ಮೂತ್ ಅನಿಸುತ್ತೆ, ಮಾಡೋರಿಗೆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಕೇಳಿ ಇನ್ನೊಂದು 2 ಕ್ವಶನು. ಇಷ್ಟು ಕೇಳಿದ್ರೆ ಒಳ್ಳೆ ಆ್ಯಂಕರ್ ಆಗ್ತದೆ. 2 ಕ್ವಶನ್ಗೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಕಾಮನಾಗಿ ಎಲ್ಲರೂ ಕೇಳ್ತಾರೆ. ಓಕೆ, ಇವಾಗ ಈಗಿನ ಇದರಲ್ಲಿ ಏನಂದರೆ ಎಲ್ಲ ಕಡೆ ಮೇಕಪ್ ಆರ್ಟಿಸ್ಟ್ ತುಂಬ ಜನ ಆಗ್ತಿದ್ದಾರೆ. ಸೊ ನೀವೇನು ಸಜೆಷನ್ ಕೊಡ್ತೀರಾ? ಮೇಕಪ್ ಆರ್ಟಿಸ್ಟ್ ಆಗೋದು ತಪ್ಪಲ್ಲ, ಇನ್ನೂ ಆಗಲಿ. ಜನನೂ ಜಾಸ್ತಿ ಇದ್ದಾರೆ, ಮದುವೆಗಳು ಜಾಸ್ತಿ ಆಗುತ್ತೆ. ಅವ್ರ ಮದುವೆಗೆ ಅವರಂತೂ ರೆಡಿ ಆಗೋಕ್ಕಾಗಲ್ಲ. ಮೇಕಪ್ ಆರ್ಟಿಸ್ಟ್ ಆಗೋದು ತಪ್ಪಲ್ಲ, ಕರೆಕ್ಟಾಗಿ ಆಗಬೇಕು. ಕರೆಕ್ಟಾಗಿ ಇರೋ ಕಡೆ ಕಲಿಬೇಕು. ಮೀನ್ಸ್ ನೀವು ಕ್ಲಾರಿಟಿಯಾಗಿ ಹೇಳಬೇಕು, ಯಾಕಂದರೆ ನಿಮ್ಮ ಮಾತುಗಳನ್ನ ತುಂಬ ಜನ ಕೇಳೋದಿಲ್ಲ. ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಎಜುಕೇಷನ್ನ ಫಸ್ಟು ತೊಗೊಂಡಿರಬೇಕು, ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿರಬೇಕು. 100% ಅವ್ರು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಇರಬೇಕು. ಎಷ್ಟು ಬ್ರೈಡ್ ಅಟೆಂಡ್ ಮಾಡೋದು ಪರ್ಫೆಕ್ಟ್ ಆಗುತ್ತೆ? ಹೇಳ್ತಾರೆ ಇಷ್ಟು ಬ್ರೈಡ್ ಅಟೆಂಡ್ ಮಾಡಿದ್ದೀನಿ ನಾನು, ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ಫೇಸಸ್ ನಾನು ಚೆಕ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನಿಮಗೆ ಅದು ಮೋಸ್ಟ್ ಇಂಪಾರ್ಟೆಂಟಾ, ಇಲ್ಲಾಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ? ಆರ್ಟ್ ಅಂತ ಬಂದಾಗ, ಸ್ಕಿಲ್ಸ್ ಅಂತ ಬಂದಾಗ, ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಪ್ರಕಾರ ಎಷ್ಟು ಕೆಲಸ ಮಾಡಿದ್ದೀರಾ ಅಂತ, ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಅಲ್ಲ. ಸೊ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಎಷ್ಟು ಫೇಸ್ಗಳನ್ನ ಏನಂತಾರೆ ವರ್ಕ್ ಮಾಡಿದ್ದೀರಾ, ಅದು ಎಕ್ಸ್ಪೀರಿಯನ್ಸ್ ಯಾವತ್ತಿದ್ರು. ನಾನು ಈ ಫೀಲ್ಡಲ್ಲಿ ಒಂದು 3-4 ಇಯರ್ಸ್ ಇರೋದ್ರಿಂದ ನಾನು ಹೇಳ್ಬೋದು. ಹೇಳಿ ರಮ್ಯಾ ಅವರೇ. ಎಕ್ಸ್ಪೀರಿಯನ್ಸ್ ಅನ್ನೋದು ನೀವೆಷ್ಟು ವರ್ಷದಿಂದ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ನಿಮಗೆ ರೆಕಮೆಂಡೆಡ್ ಆಗಿ ಎಷ್ಟು ವರ್ಕ್ಸ್ ಬರ್ತಿದೆ ಬ್ರೈಡಲ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಹೇಳಿದ್ದು ನಾವು. ನೀವು ಹಿಂಗೆ ಎಷ್ಟು ಸ್ಟ್ರೈಟಾಗಿ ಹೇಳಿದ್ರಿ, ನಾವು ಫುಲ್ಲು ಹೇಳ್ಬಿಟ್ಟು ಸ್ಟ್ರೈಟ್ ಫಾರ್ವರ್ಡ್. ಸೊ ಈ ಇಂಟರ್ವ್ಯೂಲಿರುವಂಥ ಲಾವಣ್ಯ ಅವ್ರಿಗೆ ಏನು ಅನ್ನಿಸ್ತಿದೆ? ಮಾತಾಡಿ. ಫ್ಯೂಚರ್ ಮೇಕಪ್ ಆರ್ಟಿಸ್ಟ್ ನೀವು ಮಾತಾಡ್ಬೇಕಾಗುತ್ತೆ. ಮಾತಾಡಕ್ಕೆ ಒಂಥರ ಎಲ್ಲ ಬಿಟ್ಬಿಡ್ಬೇಕು ಅನ್ಕೊಂತಾರೆ ಎಲ್ಲರೂ. ಏನು ಭವ್ಯ ಅವ್ರ ವಾಯ್ಸ್ ಬರ್ತಿದೆ, ಭವ್ಯವರೇ ಕ್ಯಾಮ್ರಾಗೆ ಬರ್ತಿಲ್ಲ ಅಂತ. ಯಾರು? ಮೇಕಪ್ ಆಗಿ ಭವ್ಯ ಗೌಡ ಅಂತ.
ಓ ಮಿರರಲ್ಲೆಲ್ಲ ಕಾಣಿಸ್ತಿದ್ಯಾ ಕಣೆ ನೀನು. ನನಗೆ ಕ್ಯಾಮ್ರಾ ಇಟ್ಕೊಂಡು ಮಿರರಲ್ಲಿ ನೀವಿಬ್ಬರು ಕಾಣಿಸ್ತಿದ್ದೀರಾ. ವಾಟ್ ಅ ಮಿರರ್. ಸೊ ನೀವು ನಮ್ಮ ಬ್ರೈಡ್ ಬರೋಕ್ಕೂ ಮುಂಚೆ ಮಾಡೋದಂಥ ಪ್ರಿಪ್ರೇಷನ್ಸ್ ಎಲ್ಲ ನೋಡಿದ್ರಿ. ಸೊ ಈಗ ಬ್ರೈಡಲ್ ವರ್ಕ್ನ ಶುರು ಮಾಡಿದ್ವಿ. ಸೊ ಬ್ರೈಡಲ್ ವರ್ಕ್ ಶುರು ಮಾಡುವಾಗ ನಾನು ತುಂಬ ಪರ್ಟಿಕ್ಯುಲರ್ ಇರ್ತೀನಿ. ಅದರಲ್ಲೂ ವೆನ್ ಕಮ್ಸ್ ಟು ಐಸ್ ಏನು ಮಾಡಿರ್ತಾರೆ ಬ್ರೈಡು, ಸಮ್ಟೈಮ್ಸ್ ಈ ಕಾಜಲೆಲ್ಲ ಹಾಕೊಂಬಂದಿರ್ತಾರೆ ಮನೆಯಿಂದನೇ. ಸೊ ಅದೆಲ್ಲ ಪ್ರಾಪರಾಗಿ ರಿಮೂವ್ ಮಾಡಲೇಬೇಕು. ಸೊ ಇದಕ್ಕೆ ನಾನು ಒಂದು 5-10 ನಿಮಿಷ ಟೈಮ್ ತೊಗೊಂಡ್ಬಿಟ್ಟೆ, ಬಿಕಾಸ್ ಅವ್ರದ್ದು ಕಾಜಲ್ ರಿಮೂವ್ ಆಗ್ತಾನೆ ಇರಲಿಲ್ಲ. ಸೊ ನೀಟಾಗಿ ಎಲ್ಲ ರಿಮೂವ್ ಮಾಡಿನೇ ನಾನು ಐ ಮೇಕಪ್ ಮಾಡೋದು. ಬಿಕಾಸ್ ಏನಾಗುತ್ತೆ ಅಂದರೆ ಕಾಜಲೆಲ್ಲ ಪ್ರಾಪರಾಗಿ ರಿಮೂವ್ ಮಾಡಿಲ್ಲ ಅಂದರೆ ಸ್ವಲ್ಪ ಆದಮೇಲೆ ಅಂಡರ್ ಐ ಎಲ್ಲ ಡಾರ್ಕ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಆ ಪರ್ಪಸ್ಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫೇಸ್ನ ಕ್ಲೆನ್ಸ್ ಮಾಡಿ ಬ್ರೈಡಲ್ ವರ್ಕ್ನ ಶುರು ಮಾಡಿದೆ. ಆ್ಯಂಡ್ ಆಬ್ವಿಯಸ್ಲಿ ಬ್ರೈಡ್ ವರ್ಕ್ ಮಾಡುವಾಗ ಸಮ್ ಫನ್ಸ್ ಅಂತೂ ಇದ್ದೇ ಇರುತ್ತೆ. ನಾನು ನಮ್ಮ ಅಕ್ಕ ಇರ್ತೀವಿ, ನಾವಿಬ್ಬರು ಕೂಡ ಮಾತಾಡ್ಕೊಂಡು ಒಂದಷ್ಟು ಇದು ಮಾಡ್ತಾನೆ ಇರ್ತೀವಿ. ಸೊ ಮಿಡಲಲ್ಲಿ ಬ್ರೈಡ್ ಕೂಡ ನಮ್ಮ ಜೊತೆ ಮಾತಾಡ್ತಾಯಿದ್ರು, ಅಬೌಟ್ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ರು. ಪ್ರೀ ವೆಡ್ಡಿಂಗ್ ಹೋದಾಗ ಅವ್ರಿಗೆ ಆದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ರು. ಸೊ ನನಗೆ ಮೇಕಪ್ ಪ್ರಾಪರ್ ಆಗಿಲ್ಲ ಅಂತ. ಸೊ ಅವರು ತುಂಬ ಲೈಕ್ ಮೇಕಪ್ ಅಂದ್ರೇ ತುಂಬ ಡೌಟಲ್ಲಿದ್ದರು. ನನಗೆ ಮೇಕಪ್ಪೇ ಚೆನ್ನಾಗಿ ಕಾಣಿಸಲ್ಲ ಅನ್ನೋಷ್ಟು ಡೌಟಲ್ಲಿದ್ದರು ಅವರು. ಸೊ ಆ ಒಂದು ಟ್ರಸ್ಟ್ ನನ್ನ ಮೇಲೆ ಇಟ್ಟಿದ್ರು, ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ. ಸೊ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ತುಂಬ ಟೈಮ್ ತೊಗೊಂಡೆ. ಆ್ಯಂಡ್ ಸ್ಕಿನ್ ಪ್ರಿಪ್ರೇಷನ್ ಈಸ್ ಮೈ ಸೀಕ್ರೆಟ್. ನಾನು ತುಂಬ ಟೈಮ್ ತೊಗೋತೀನಿ ಸ್ಕಿನ್ ಪ್ರಿಪ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರನೇ ತುಂಬ ಟೈಮ್ ತೊಗೊಂಡೆ. ನೀವು ಇನ್ನೂ ನೋಡ್ತಾನೆ ಇದ್ದೀರಾ, ಸ್ಟಿಲ್ ಐ ಆಮ್ ಪ್ರಿಪ್ಪಿಂಗ್ ಅ ಸ್ಕಿನ್. ಸೊ ಇದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ ಮೇಕಪ್ಗೆ. ಆ್ಯಂಡ್ ಅಫ್ಕೋರ್ಸ್ ಮಿಡಲಲ್ಲಿ ನಂದು ನಮ್ಮ ಅಕ್ಕನ ಕಾನ್ವರ್ಸೇಷನ್ ಏನು ಕಮ್ಮಿ ಇರೋಲ್ಲ. ನಾನೇನೋ ಅಂತ ಹೇಳ್ತಿರ್ತೀನಿ, ಏರ್ ಆರ್ಟಿಸ್ಟ್ಗೂ ಮೇಕಪ್ ಆರ್ಟಿಸ್ಟ್ಗೂ ಅವಾಗವಾಗ ಆಗಿ ಬರೋಲ್ಲ. ಯಾಕೆ ಅಂತಂದರೆ ಅವರು ಇವ್ರ ಮುಂದೆ ಆಗ್ತಿರ್ತಾರೆ, ನಾನು ಹಿಂದೆ ಆಗ್ತಿರ್ತೀನಿ. ಅವ್ರು ಹೇಗಂದ್ರೆ ಹಾಗೆ ಫೇಸ್ನ ಟರ್ನ್ ಮಾಡ್ತಾರೆ, ನಾನು ಹೇಗಂದ್ರೆ ಹಾಗೆ ಫೇಸ್ನ ಟರ್ನ್ ಮಾಡ್ತೀನಿ. ಹೀಗೆ ನಡೀತಾ ಆಯಿತು ಮಧ್ಯದಲ್ಲಿ. ಹಾಗೆ ಅವರು ಬ್ರೈಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ರು, ನೀವು ಯಾವಾಗ ಶುರು ಮಾಡಿದ್ರಿ ಆ ಥರ ಎಲ್ಲ ಕೇಳಿದ್ರು. ನಾನು ಹೇಳ್ತಾ ಹೋದೆ ನನ್ನ ಸ್ಟೋರಿನ, ಸಿಂಪಲಾಗಿ ನನ್ನ ಜರ್ನಿನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಮೇಕಪ್ ಕೂಡ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಇವರಿಗೆ ಸಜೆಸ್ಟ್ ಮಾಡಿದ್ದು ಪ್ಯೂರ್ ವಾಟರ್ ಪ್ರೂಫ್ ಲಕ್ಸುರಿ ಬ್ರೈಡಲ್ ಲುಕ್ನ ಸಜೆಸ್ಟ್ ಮಾಡಿದ್ದು. ಯಾತಕ್ಕೆ ಅಂತಂದರೆ ಇವ್ರು ತುಂಬ ಎಕ್ಸ್ಟ್ರೀಮ್ಲಿ ಸ್ವೆಟ್ ಆಗ್ತಾರೆ. ಸೊ ಸ್ವೆಟ್ ಆಗೋ ಸ್ಕಿನ್ನಿಗೆ ನಾರ್ಮಲ್ ಸ್ವೆಟ್ ಅಂತೂ ಖಂಡಿತವಾಗ್ಲೂ ಎಕ್ಸ್ಟ್ರೀಮ್ಲಿ ಸ್ವೆಟ್ ಲಿಟ್ರಲಿ ಲೈಕ್ ನೀರು ಇಳಿತಿರುತ್ತೆ ಮುಖದಲ್ಲಿ, ಅಷ್ಟು ಸ್ವೆಟ್ ಆಗ್ತಾರೆ ಇವರು. ಸೊ ಇವ್ರಿಗೆ ನಾನು ಪ್ಯೂರ್ಲಿ ವಾಟರ್ ಪ್ರೂಫ್ ಏನು ಪ್ರಾಬ್ಲಮ್ಮೇ ಆಗ್ದಲೇ ಇರೋ ರೀತಿ ಒಂದು ಮೇಕಪ್ನ ಮಾಡಿಕೊಟ್ಟಿದ್ದೀನಿ. ಯು ಡೋಂಟ್ ಬಿಲೀವ್, ಲಾಸ್ಟಲ್ಲಿ ನೀವೇನಾದ್ರು ನೋಡಿದ್ರೆ ಸಖತ್ ಖುಷಿ ಆಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಈ ಮೇಕವರ್. ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಗೋಯಿತು. ಆ್ಯಂಡ್ ನಾಳೆ ಹೋಗ್ತೀನಲ್ಲ ಮುಹೂರ್ತ ಮೇಕಪ್ ಮಾಡೋಕ್ಕೆ, ಆಗ ಡೆಫಿನೆಟ್ಲಿ ನೋಡಿ ಅವ್ರ ಹತ್ರ ನಾನು ಕೇಳ್ತೀನಿ ರಿವ್ಯೂಸ್ನ, ಏನು ಅನ್ನಿಸ್ತು ನಿಮಗೆ, ಹೇಗೆ ಥರ ಅಂತ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಇವನ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಎಕ್ಸ್ಟ್ರೀಮ್ಲಿ ಸ್ವೆಟ್ ಆಗೋ ಸ್ಕಿನ್ ಇದು. ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಮೇಕಪ್ ಅಂತ, ಬಟ್ ಐ ಡನ್ ಮೈ ಬೆಸ್ಟ್. ಬಟ್ ನಾಳೆ ಹೋದಾಗ ಅವ್ರ ಒಪಿನಿಯನ್ ತೊಗೊಳೋಕ್ಕೆ ಐ ವಾಸ್ ಲಿಟ್ರಲಿ ವೇಟಿಂಗ್. ನಾನು ತಿಳ್ಕೋಬೇಕು ಲೈಕ್ ಮೇಕಪ್ ಇತ್ತಾ, ಏನಾದ್ರು ಡ್ಯಾಮೇಜ್ ಆಯಿತಾ, ಹೇಗೆ ಯಾವ ಥರ ಅಂತ. ಬಿಕಾಸ್ ವೆನ್ ಕಮ್ಸ್ ಟು ಭವ್ಯ ಗೌಡ ಅಂದಾಗ ವಾಟರ್ ಪ್ರೂಫ್ ಮೇಕಪ್ ಅಂದರೆ ಅವ್ರು ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಅನ್ನೋ ಒಂದು ನೇಮ್ ಇದೆ ನನಗೆ. ಬಿಕಾಸ್ ನಾವು ಅಂಡರ್ ದ ವಾಟರ್ ಶೂಟ್ಸ್ ಎಲ್ಲ ಮಾಡಿಸಿದ್ದೀವಿ, ಆ್ಯಂಡ್ ರೈನಲ್ಲೆಲ್ಲ ಶೂಟ್ ಮಾಡಿಸಿದ್ದೀವಿ, ಆ್ಯಂಡ್ ಫಾಲ್ಸ್ ಕೆಳಗಡೆ ಎಲ್ಲ ನಿಲ್ಲಿಸಿ ಶೂಟ್ ಮಾಡಿಸಿದ್ದೀನಿ ವಾಟರ್ ಪ್ರೂಫ್ ಮೇಕಪ್ನ ಪ್ರೂವ್ ಮಾಡೋಕ್ಕೆ. ಅಷ್ಟು ಒಂದು ಒಳ್ಳೆ ಟೆಕ್ನಿಕ್ಸ್ನ ನಾನು ಇಲ್ಲಿ ಫಾಲೋ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇರುತ್ತೆ, ಆಲ್ ಬ್ರೆಜಿಲಿಯನ್ ಬ್ರ್ಯಾಂಡ್ಸ್ ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಇರುವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ನೋಡೋಣ ಫೈನಲ್ ಲುಕ್ ಹೇಗೆ ಬರ್ಬೋದು ಅಂತ. ಈವನ್ ಐ ವಾಸ್ ವೆಯ್ಟಿಂಗ್. ಆ್ಯಂಡ್ ನಾನು ಯೂಶ್ವಲಿ ಬೇಸ್ ಮೇಕಪ್ ಮಾಡ್ಕೊಳ್ತೀನಿ. ನಾನು ತುಂಬ ಪರ್ಟಿಕ್ಯುಲರ್ ಬೇಸ್ ಮೇಕಪ್, ಅದರಲ್ಲೂ ಐ ಮೇಕಪ್ ಅಂತ ಬಂದರೆ ಮಾತ್ರ ಐ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಬೇಸಿಗೆ ಎಷ್ಟು ಟೈಮ್ ತೊಗೊಂಡಿರ್ತೀನೋ ಅದರಿಂದ ಜಾಸ್ತಿ ಟೈಮ್ ತೊಗೊತೀನಿ ನಾನು ಆ್ಯಕ್ಚುಲಿ. ಐ ಮೇಕಪ್, ಲಿಪ್ ಮೇಕಪ್, ಐಬ್ರೋಸ್ ಎಲ್ಲ ಫಿಲ್ ಮಾಡೋದಕ್ಕೆ, ಫಿನಿಶಿಂಗ್ ವರ್ಕಿಗೆ ಅಂತೂ ತುಂಬ ಟೈಮ್ ತೊಗೋತೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಅವರ ಮೇಕ್ ಓವರ್ ಎಷ್ಟು ಚೇಂಜಸ್ ಆಗಿದೆ ಆಲ್ರೆಡಿ ಅಂತ. ಬಿಫೋರ್ಗೂ ಇವಾಗಲೂ ಹ್ಯೂಜ್ ಡಿಫ್ರೆನ್ಸಸ್ ಇದೆ, ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಯೂಸ್ ಡಿಫ್ರೆನ್ಸ್ ಬಂತು, ಒಂದು ಗುಡ್ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿರೋ ಸ್ಕಿನ್ಗಳ ಮೇಲೆ ವರ್ಕ್ ಮಾಡೋಕ್ಕಿಂತ ಲೈಕ್ ಐಮ್ ಟೆಲ್ಲಿಂಗ್ ಲೈಕ್ ಇವ್ರಿಗೆ ಬ್ರೈಡ್ಗೆ ಬಂದುಬಿಟ್ಟು
ಸ್ವಲ್ಪ ಹೇರ್ ಕೂಡ ಪ್ರಾಬ್ಲಮ್ ಇತ್ತು, ಡೆನ್ಸಿಟಿ ಕಮ್ಮಿ ಇತ್ತು, ಲೆಂತ್ ಕಮ್ಮಿ ಇತ್ತು, ಆ್ಯಂಡ್ ಮೋರ್ ಎವರ್ ತುಂಬ ಸ್ವೆಟ್ ಆಗುವಂಥ ಸ್ಕಿನ್ನು, ಆ ಥರ ನಾನು ಹೇಳ್ತಿರೋದು. ಸೊ ಈ ಥರ ಒಂದು ಕಾಂಪ್ಲಿಕೇಟೆಡ್ ಸ್ಕಿನ್ಗಳಿಗೆ ಮಾಡೋದಿದೆಯಲ್ಲ, ಇದು ನನಗೆ ತುಂಬ ಇಷ್ಟ. ಬಿಕಾಸ್ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಯಾವಾಗ್ಲೂ ಈ ಥರ ಸ್ಕಿನ್ಗಳಿಗೆ ವರ್ಕ್ ಮಾಡುವಾಗ. ಹಂಗಾಗಿ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಈ ಥರ ಸ್ಕಿನ್ಗೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನನಗೆ ಈ ಥರ ಸ್ಕಿನ್ನೇ ಸಿಗಲಿ ಅಂತ ಯಾವಾಗಲೂ ನಾನು ಅಂದ್ಕೊಳ್ತಾ ಇರ್ತೀನಿ. ಆ್ಯಂಡ್ ಬೇಸ್ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಮುಗಿಸಿ ಐ ಮೇಕಪ್ ಶುರು ಮಾಡಿದೆ. ಸೊ ಯೂಶ್ವಲಿ ನನ್ನ ಫೇವ್ರೆಟ್ ಐ ಮೇಕಪ್ಸ್ ಅಂದರೆ ಸ್ಪಾಟ್ಲೈಟ್ ಐ ಮೇಕಪ್. ಐ ಲವ್ ಟು ಡೂ ಲೈಕ್ ಪರ್ಟಿಕ್ಯುಲರ್ ಆಗಿ ರಿಸೆಪ್ಷನ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವರು ನನಗೆ ಕೇಳಿದ್ದೇನೆಂದರೆ, ನನ್ನ ಹತ್ರ ಇರೋ ಜುವೆಲ್ ಸ್ಯಾರಿ ಎಲ್ಲ ಟ್ರೆಡಿಷ್ನಲ್ ಇದೆ ಅಂದರು. ಸೊ ನಾನು ಕೂಡ ಟ್ರೆಡಿಷ್ನಲ್ ಕಲರ್ಸೇ ಚೂಸ್ ಮಾಡಿದೆ ಐ ಮೇಕಪ್ ಮಾಡೋದಕ್ಕೆ. ಸೊ ಒಂದು ಮೆರೂನ್ ವಿತ್ ಗೋಲ್ಡ್ ಶೇಡ್ಸ್ಗೆ ಹೋದೆ. ನೀವು ಓವರಾಲ್ ಲುಕ್ ಏನಾದ್ರು ನೀವು ನೋಡಿದ್ರೆ ನಿಜವಾಗ್ಲೂ ಇಷ್ಟಪಡ್ತೀರಾ. ಅಷ್ಟು ಎಕ್ಸ್ಟ್ರೀಮ್ಲಿ ಗುಡ್ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಆಬ್ವಿಯಸ್ಲಿ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಸ್ಟ್ರಗಲ್ ಇದ್ದೇ ಇರುತ್ತೆ. ಬೆನ್ನು ಬರುತ್ತೆ, ಎದ್ದೇಳಬೇಕು, ಕೂತ್ಕೋಬೇಕು, ಎಲ್ಲ ಥರ ಇರುತ್ತೆ. ಬಟ್ ನಾನು ಮೇಕಪ್ ಮಾಡುವಾಗ ಸ್ವಲ್ಪ ನನ್ನ ಕಂಫರ್ಟ್ ಝೋನ್ ಏನು ಬೇಕೋ ಅದು ನಾನು ಮಾಡ್ಕೋತೀನಿ. ಬಿಕಾಸ್ ಅನ್ನೆಸೆಸರಿ ಎಲ್ಲ ಬ್ಯಾಕ್ ಪೇನ್ ಎಲ್ಲ ಬರ್ಸ್ಕೊಳ್ಳಲ್ಲ ನಾನು. ಸೊ ಆಲ್ಮೋಸ್ಟ್ ಐ ಮೇಕಪ್ ಮಾಡ್ತಾಯಿದ್ದೆ. ಮಾಡ್ತಾ ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು. ಇಟ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ವೈ ಬಿಕಾಸ್ ಒಂದು ಚಾಲೆಂಜಿಂಗ್ ಪಾರ್ಟ್ ನನಗೆ ಈ ಬ್ರೈಡ್ ಏನಿದ್ದಾರೆ ಒಂದು ಚಾಲೆಂಜಿಂಗ್ ಪಾರ್ಟ್. ಏನೇನು ಚಾಲೆಂಜಸ್ ಅಂದರೆ, ಮೊದಲನೇ ಕೆಲಸ ಬಂದು ಹೇರ್ ತುಂಬ ಕಮ್ಮಿ ಇದ್ದಿದ್ದರಿಂದ ಒಂದು ಒಳ್ಳೆ ಹೇರ್ ಸ್ಟೈಲ್ ಮಾಡೋದೇ ಒಂದು ಚಾಲೆಂಜಿಂಗ್ ಇತ್ತು. ಅದು ರಮ್ಯಕ್ಕೆ ಜವಾಬ್ದಾರಿ ಆಗಿತ್ತು. ಆ್ಯಂಡ್ ನನಗೆ ಬಂದುಬಿಟ್ಟು ಅವ್ರಿಗೆ ತುಂಬ ಲಾಂಗ್ ಲಾಸ್ಟಿಂಗ್ ಸೂಪರ್ ಟ್ರಾನ್ಸ್ಫಾರ್ಮೇಷನ್ ಬರೋ ಥರ, ಅವ್ರಿಗೆ ಇಷ್ಟ ಆಗೋ ಥರ. ಅವ್ರಿಗೆ ಪ್ರೀವಿಯಸ್ಲಿ ಏನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವ್ರ ಫಿಯಾನ್ಸಿ ಅವ್ರ ಬ್ರದರೆಲ್ಲ ಹೇಳಿದ್ರಂತೆ, ನೀನು ಮೇಕಪ್ಪೇ ಹಾಕೋಬೇಡ, ಬೇಕಾದ್ರೆ ಹಾಗೆ ಬಂದು ನಿಂತ್ಕೊ, ಮೇಕಪ್ ಮಾತ್ರ ಮಾಡಿಸ್ಕೊಬೇಡ ಅಂದಿದ್ರಂತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಏನು ಅವ್ರು ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ರು. ಆ ಒಂದು ಅವ್ರಿಗೆ ಆ ಒಂದು ನೆಗೆಟಿವ್ ಫೀಲಿಂದ ಒಂದು ಪಾಸಿಟಿವ್ ಫೀಲ್ಗೆ ಮೇಕಪ್ ಕಡೆ ಕರ್ಕೊಂಬರ್ಬೇಕು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ಆ ಚಾಲೆಂಜ್ನೆಲ್ಲ ಅಕ್ಸೆಪ್ಟ್ ಮಾಡಿ ಮಾಡ್ತಿದ್ದಂಥ ಒಂದು ಮೇಕ್ ಓವರ್. ಆ್ಯಂಡ್ ಇದು ನನ್ನ ಫಸ್ಟ್ ಬ್ರೈಡಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯೂಟ್ಯೂಬ್ಗೋಸ್ಕರ ಮಾಡಿದ್ದು ನಾನು, ಹೇಗೆಲ್ಲ ವರ್ಕ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡೋದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ನೀವು ನೋಡ್ತಾನೇ ಇದ್ದೀರಾ ನಾನು ವರ್ಕ್ ಮಾಡ್ತಾನೇ ಇದ್ದೀನಿ ಅಂತ. ಐ ಡೋಂಟ್ ನೋ ವೆದರ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಫೈನಲಿ ಈ ಮೇಕ್ ಓವರ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಮರೀದೆ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವೆಲ್ಲರೂ ಹೇಗೆ ಮಾಡಿದ್ದೀನಿ ನಾನು ಅಂತ. ಆ್ಯಂಡ್ ನನ್ನ ಒಂದು ಚಾನಲ್ ಏನಿದೆ, ಯೂಟ್ಯೂಬ್ ಚಾನಲ್, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲೈಕ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಆ್ಯಂಡ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ತಾಯಿರಿ ಬ್ರೈಡಲ್ಗೆಲ್ಲ. ಸೊ ಹೋಪ್ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಜೊತೆ, ಬ್ರೈಡಲ್ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಆ್ಯಂಡ್ ಇವ್ರು ಏನು ರಿವ್ಯೂ ಕೊಟ್ಟರು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಎಲ್ಲರಿಗೂ ಟಾಟಾ, ಬಾಯ್. ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಿಕಾಸ್ ಈ ಥರ ಇನ್ನೂ ತುಂಬ ಜಾಸ್ತಿ ವೀಡಿಯೋಸ್ನ ಹಾಕ್ತಿರ್ತೀನಿ. ಆ್ಯಂಡ್ ಈ ಲುಕ್ ಕಂಪ್ಲೀಟಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.